ಹಲೋ ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ದಾವಣಗೆರೆಯ ನಂದಿತಾ. ಇವತ್ತು ನಿಮಗೆ ಮೊಟ್ಟೆ ಹಾಕಿರೋ ಮೆಂತೆ ಗೊಜ್ಜಿನ ರೆಸಿಪಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಹೆಲ್ತಿ ಟಿಪ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಯಾ ಸೀಡ್ಸ್ನ ನಾನು ಡೈಲಿ 2 ಟೀ ಸ್ಪೂನಷ್ಟು ನೀರಲ್ಲಿ ನೆನೆ ಹಾಕಿ ಬಿಡ್ತೀನಿ. ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಮತ್ತು 1-2 ಹನಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ. ಇದರಲ್ಲಿ ಒಮೆಗಾ 3, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇರೋದ್ರಿಂದ ಜೀರ್ಣಕ್ರಿಯೆಯೂ ತುಂಬ ಚೆನ್ನಾಗೇ ಆಗುತ್ತೆ. ಪರ್ಸ್ನಲಿ ಹೇಳಬೇಕಂದ್ರೆ ನನಗೆ ಇದರಿಂದ ತುಂಬ ಒಳ್ಳೆ ಉಪಯೋಗ ಕೂಡ ಆಗಿದೆ. ಅದಕ್ಕೆ ನಾನು ಡೈಲಿ ಕುಡಿತಾ ಇದ್ದೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಈರುಳ್ಳಿ ಒಂದು 4-5 ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಟೊಮೊಟೊ 2-3. ಈರುಳ್ಳಿ ಜಾಸ್ತಿ ಇದ್ದಷ್ಟು ರುಚಿ. ಮಸಾಲೆ ಎಲ್ಲ ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಇಷ್ಟು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡೆ. ಈಗ ಕುಕ್ಕರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ ರೆಡ್ಡಿಶ್ ಆದ ತಕ್ಷಣ ಒಂದು 2-3 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕಬೇಕು. ಖಾರ ಇಷ್ಟ ಆಗೋದು ಜಾಸ್ತಿ ಹಾಕಲಿ ಪರವಾಗಿಲ್ಲ, ಇದು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಖಾರ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಟೊಮೊಟೊ ಹಾಕಬೇಕು. ಟೊಮೊಟೊ ಸ್ವಲ್ಪ ಫ್ರೈ ಆದ ತಕ್ಷಣ ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 1/2 ಟೀ ಸ್ಪೂನಷ್ಟು. ಈ ರೆಸಿಪಿ ಮಾಡೋ ಹಿಂದಿನ ದಿವಸನೇ ನೈಟು ಮೆಂತೆನ ನೆನೆ ಹಾಕಿ ಇಡಬೇಕು. ನಾನು ನೆನ್ನೆ ನೈಟ್ ನೆನೆ ಹಾಕಿದ್ದೆ. ಈಗ ಎಲ್ಲ ಆದಮೇಲೆ ಮೆಂತೆ ನೆನೆ ಹಾಕಿರೋ ಮೆಂತೆನ ನೀರು ಬಸಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿದರೆ ಸಾಕು. 1-2 ವಿಷಲ್ ಓಡಿಸಿದ್ರೆ ಸಾಕು. ಈ ಕುಕ್ಕರ್ ಮುಚ್ತಾ ಇದ್ದೀನಿ. 2 ವಿಷಲ್ ಆದಮೇಲೆ ಕುಕ್ಕರ್ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ನಾನೀಗ ಒಂದೊಂದೇ ಮೊಟ್ಟೆ ಒಡೆದಾಕ್ತಾ ಇದ್ದೀನಿ. ಅದು ಸ್ವಲ್ಪ ಸ್ಪೇಸ್ ಮಾಡ್ಕೊಂಡು ಹಾಕಬೇಕು ಮೊಟ್ಟೆಗಳನ್ನ. ಫೈವ್ ಟು 6 ಮೊಟ್ಟೆ ಹಾಕಿದ್ದೀನಿ ನಾನು. ಈಗ ಉರಿ ಸಣ್ಣದಾಗಿ ಇಟ್ಕೊಳ್ಳಿ. ಪ್ಲೇಟ್ ಮುಚ್ಚಿ ಒಂದು 5 to 10 ಮಿನಿಟ್ಸ್ ಅದು ಮೊಟ್ಟೆ ಬೇಯೋವರೆಗೂ ಪ್ಲೇಟ್ ಮುಚ್ಚಿಡಿ. 5 ನಿಮಿಷ ಆಯಿತು. ಈಗ ನೋಡಿ ಯಾವ ಥರ ಬಂದಿದೆ ಅಂತ. ಇದನ್ನು ಕಲಿಸ್ಬಾರ್ದು, ಸೆಟ್ಟು ಮೊಟ್ಟೆ ಥರನೇ ಇರಬೇಕು. ಗೊಜ್ಜು ಥರನೂ ಬಂದಿದೆ ನೋಡಿ. ಇದಕ್ಕೆ ಕಾಂಬಿನೇಷನ್ ರೊಟ್ಟಿ, ಚಪಾತಿ ಯಾವುದಾದ್ರೂ ಆಗುತ್ತೆ. ನಾನು ಚಪಾತಿ ಮಾಡಿದ್ದೀನಿ. ಯಾರೆಲ್ಲ ಮೆಂತೆಕಾಳು ತಿನ್ನಲ್ಲ ಈ ಥರ ಮಾಡಿಕೊಡಿ, ದೇಹಕ್ಕೆ ತಂಪು ಕೂಡ ಮೆಂತೆಕಾಳು ತಿಂದರೆ. ಇಷ್ಟು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದ.